ಕೋಮುಲ್ ನೇಮಕಾತಿಯಲ್ಲಿ ಹಗರಣ ಪ್ರಸ್ತಾಪ ಆಗಿತ್ತು, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಶಾಸಕ ನಂಜೇಗೌಡ ಅವರ ವಿಚಾರದಲ್ಲೂ ಕೂಡ ಸಾಕಷ್ಟು ಇವರು ತಪ್ಪು ಎಸಗಿದ್ದಾರೆ ಅಂತ ಅಂದ್ಬಿಟ್ಟು 75ಕ್ಕೆ 75 ನೇಮಕಾತಿಯಲ್ಲೂ ಕೂಡ ಮೋಸ ಸಾಬೀತಾಗಿತ್ತು. ಹಾಗಾಗಿ ತನಿಖೆಗೆ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತರ ಪತ್ರವನ್ನು ಕೂಡ ಬರೆದಿತ್ತು. ಈ ಕುರಿತಂತೆ ಮಾಹಿತಿ. ಕಾಂಗ್ರೆಸ್ ಶಾಸಕ ಅಂದರೆ ಕೋಲಾರದ ಶಾಸಕ ನಂಜೇಗೌಡ ವಿರುದ್ಧ ಆರೋಪದ ತನಿಖೆ ಕೂಡ ಆಗಬೇಕಾಗಿದೆ. ಕೋಮುಲ್ ಅಂದರೆ ಕೋಲಾರ್ ಮಿಲ್ಕ್ ಯೂನಿಯನ್ನಲ್ಲಿ ನೇಮಕಾತಿ ಹಗರಣವಾಗಿತ್ತಲ್ಲ, ಇದರಲ್ಲಿ 75 ನೇಮಕಾತಿಗಳಾಗಿತ್ತು. 75ಕ್ಕೆ 75 ನೇಮಕಾತಿಯಲ್ಲೂ ಕೂಡ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಹೀಗಾಗಿ ಇದರ ತನಿಖೆಯನ್ನು ನಡೆಸಬೇಕು ಅಂತ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತ ಪತ್ರವನ್ನು ಕೂಡ ಬರೆದಿತ್ತು. ಈ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಏನಿದು ಮೋಸ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಆ್ಯಕ್ಚುಲಿ ಕೋಮುಲ್ಗಿಂತ ಕೊಚ್ಚಿಮುಲ್ ನೇಮಕಾತಿ ಅಂತ ಹೇಳ್ಬೋದು. ಯಾಕೆಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕಡೆ ನಡೆದಿತ್ತು ಇದೆರಡು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕು ಶಾಸಕ ನಂಜೇಗೌಡರ ವಿರುದ್ಧ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆಂದರೆ ಈ ಒಂದೊಂದು ಇದನ್ನು ನೇಮಕಾತಿಗೂ ಕೂಡ ಲಕ್ಷಾಂತರ ರೂಪಾಯಿ ಹಣ ತಗೊಂಡಿದ್ದಾರೆ. ಎಲ್ಲ ಕೋಟಾಗಳು, ಒಬ್ಬೊಬ್ಬ ನಾಯಕರ ಹೆಸರಿನಲ್ಲೇ ಒಂದಷ್ಟು ಇದು ನೇಮಕಾತಿಗಳು ಕೋಟಾಗಳು ಬಂದಿತ್ತು. ಎಲ್ಲರೂ ದುಡ್ಡು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೋಮಲ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಶಾಸಕ ನಂಜೇಗೌಡ, ಮಾಲೂರು ಶಾಸಕ ನಂಜೇಗೌಡ, ಇವ್ರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಹಾಗಾಗಿ ಈಗ ತನಿಖೆಗೆ ಅನುಮತಿಯನ್ನು ಕೋರಿದ್ದಾರೆ. ಕಾಂಗ್ರೆಸ್ ಶಾಸಕ ನಂಜೇಗೌಡ ವಿರುದ್ಧ ಆರೋಪದ ತನಿಖೆ ಆಗಬೇಕೀಗ. ತನಿಖೆ ಮಾಡಿದ ಇಡಿಯಿಂದ ಅಂದರೆ ಜಾರಿ ನಿರ್ದೇಶನಾಲಯದಿಂದ ಲೋಕಾಯುಕ್ತಕ್ಕೆ ವರದಿ ರವಾನೆಯಾಗಿದೆಯಂತೆ. 75 ಅಭ್ಯರ್ಥಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದೆ ಜಾರಿ ನಿರ್ದೇಶನಾಲಯ. ಇಡಿ ಮುಂದೆ ನೇಮಕಾತಿಗಾಗಿ ಹಣವನ್ನು ನೀಡಿರುವ ಬಗ್ಗೆ ಎಲ್ಲರೂ ತಪ್ಪೊಪ್ಪಿಕೊಂಡಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ತನಿಖೆ ಮಾಡುವಂತೆ ಇಡಿ ಪತ್ರವನ್ನು ಬರೆದಿತ್ತು. ಶಾಸಕ ನಂಜೇಗೌಡ ಸೇರಿ ಪ್ರಭಾವಿ ನಾಯಕರ ವಿರುದ್ಧ ತನಿಖೆ ಮಾಡಿ ಅಂತ ಇಡಿ ಬರೆದ ಪತ್ರದ ಆಧಾರದ ಮೇಲೆ ಈಗ ಲೋಕಾಯುಕ್ತರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ತನಿಖೆಗೆ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತ ಪತ್ರ ಬರೆದಿದ್ದಾರೆ. ಲೋಕಾಯುಕ್ತ ಡಿಜಿ ಪ್ರಶಾಂತ್ ಠಾಕೂರ್ ಅವರು ಸರ್ಕಾರಕ್ಕೆ ಈ ಪತ್ರವನ್ನು ಬರೆದಿದ್ದಾರೆ. ಸೊ ಈಗ ಸರ್ಕಾರ ತೀರ್ಮಾನ ತಗೋಬೇಕು. ಇಷ್ಟು ದಿವಸ ಎಲ್ಲರೂ ಕೂಡ ಎಲೆಕ್ಷನ್ನು ಅದು ಇದು ಅಂತಕ್ಕಂಥ ಬ್ಯುಸಿಯಲ್ಲಿದ್ದರು. ಈಗ ಎಲೆಕ್ಷನ್ ಕೂಡ ಮುಗಿದಿರೋದ್ರಿಂದ ಸದ್ಯಕ್ಕೆ ಏನಾದ್ರು ತೀರ್ಮಾನ ತಗೊಳ್ಳುತ್ತಾ ಸರ್ಕಾರ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಊಟಿಗೆ ಹೋಗಿದ್ದಾರೆ ರೆಸ್ಟ್ಗೆ ಅಂತ. DCM ಉಪಮುಖ್ಯಮಂತ್ರಿಗಳು ಚಿಕ್ಕಮಗಳೂರಿಗೆ ಹೋಗಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಕಾಂಗ್ರೆಸ್ ಶಾಸಕ ನಂಜೇಗೌಡ ವಿರುದ್ಧ ಈಗ ನಂಜೇಗೌಡ ಸೇರಿದಂತೆ ಕೆಲವರ ವಿರುದ್ಧ ತನಿಖೆ ಆಗಬೇಕು. ಬಟ್ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಅವ್ರ ಸರ್ಕಾರಕ್ಕೇನು ಅನುಮತಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೇನಾದರೂ ಇದರಲ್ಲಿ ತಪ್ಪಿದೆ ಅಂತ ಕಂಡು ಬಂದರೆ ನೇರವಾಗಿ ಅವರೇ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಅವರೇ ತನಿಖೆ ಮಾಡ್ಬೋದು. ಅದು ಅಲ್ಲದೆ ಜಾರಿ ನಿರ್ದೇಶನಾಲಯದವರೇ ಈ ವಿಚಾರದಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತದವರು ಏನು ಕ್ರಮ ತಗೋತಾರೆ ಮುಂದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿ ಗೊತ್ತಾಗಬೇಕು. ಲೋಕಾಯುಕ್ತ DG ಪ್ರಶಾಂತ್ ಠಾಕೂರ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ತನಿಖೆಗೆ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ಲೋಕಾಯುಕ್ತ ಪತ್ರ. ಬಟ್ ಇಲ್ಲಿ ಕೇಳಿಬಂದಿರತಕ್ಕಂಥ ಪ್ರಭಾವಿಗಳ ಹೆಸರು ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಕಾಂಗ್ರೆಸ್ ನಾಯಕರದ್ದೇ. ಹಾಗಾಗಿ ಇವರು ಅನುಮತಿ ಕೊಡ್ತಾರಾ ಇಲ್ವಾ ನೋಡೋಣ.